ಏನು ಈ ಒಂದು ತುಂಗಭದ್ರಾ ನೀರಾವರಿ ಕಾರ್ಮಿಕರ ನ್ಯಾಯಯುತ ಒಂದು ಬೇಡಿಕೆಗಳಿಗೆ ತಾವೆಲ್ಲರೂ ಕೂಡ ಏನು ಇಲ್ಲಿ ಬಂದಿದ್ದೀರಿ, ಇವತ್ತು ನಾನು ಸರ್ಕಾರ ಪರವಾಗಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ನಾವೆಲ್ಲರೂ ಕೂಡ ತಮ್ಮ ಜೊತೆ ಇದ್ದೀವಿ ಅಂತ ಆ ಒಂದು ಕಾರಣಕ್ಕಾಗಿ ನಾವಿಲ್ಲಿ ಬಂದಿದ್ದೀವಿ. ಇವತ್ತು ನಾನು ಸಣ್ಣ ನೀರಾವರಿ ಇಲಾಖೆಯ ಒಬ್ಬ ಸಚಿವನಾಗಿ ಇವತ್ತಿನ ದಿವಸ ತಮ್ಮ ಮುಂದೆ ನಾನು ನಿಂತಿದ್ದೀನಿ. ಯಾಕಂದರೆ ನಮ್ಮ ಸರ್ಕಾರ ಇರೋದು, ಈ ಒಂದು ಸರ್ಕಾರ ಬಡವರ ಪರವಾಗಿ ಇರ್ತಕ್ಕಂಥ ಸರ್ಕಾರ, ರೈತರ ಪರವಾಗಿ ಇರ್ತಕ್ಕಂಥ ಸರ್ಕಾರ, ಕಾರ್ಮಿಕರ ಪರವಾಗಿ ಇರ್ತಕ್ಕಂಥ ಸರ್ಕಾರ. ಬಹುಶಃ ನಂಗೆ ತಿಳಿದಿರುವಂತೆ ಇವತ್ತು ಬೆಳಗ್ಗೆ ತಾವು ಹಿರಿಯರಾಗಿರುವಂಥ ಬೋಸರಾಜ್ ಸಾಹೇಬ್ರಿಗೂ ಕೂಡ ತಾವು ಭೇಟಿ ಆಗಿದ್ರಿ, ಮತ್ತು ನಮ್ಮ ನೀರಾವರಿ ಸಚಿವರಿಗೂ ಕೂಡ ಭೇಟಿಯಾಗಿ ತಮ್ಮ ಸಮಸ್ಯೆ ಏನಿದೆ, ಯಾಕಂದರೆ ತಮ್ಮ ಹಲವಾರು ಬೇಡಿಕೆಗಳು ತಾವು ಸುಮಾರು 25-30 ವರ್ಷಗಳಿಂದ ಸೇವೆ ಸಲ್ಲಿಸಿರುವಂಥ ಒಂದು ತುಂಗಭದ್ರಾ ಒಂದು ನೀರಾವರಿ ಕಾರ್ಮಿಕರವನ್ನು ಕಾಯಂಗೊಳಿಸಬೇಕಾಗ್ತಕ್ಕಂಥ ಒಂದು ಬೇಡಿಕೆ ಏನಿದೆ, ಈ ಒಂದು ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಎಲ್ಲ ಕಾರ್ಮಿಕರಿಗೆ ನೇರ ಪಾವತಿ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಅಂತ ತಮ್ಮ ಒಂದು ಬೇಡಿಕೆ ಏನಿದೆ, ಹಾಗೂ ಬಾಕಿ ಇರುವ ಒಂದು EPF, ESI, VDA ಇದು ಎಲ್ಲ ಬಾಕಿ ಒಂದು ಪಾವತಿಸಬೇಕಾಗಿರುವಂಥ ಬೇಡಿಕೆ ಏನಿದೆ, ಅಕ್ರಮವಾಗಿ ಕಡಿತಗೊಳಿಸಿರುವ ವೇತನವನ್ನು ಬಡ್ಡಿಯೊಂದಿಗೆ ಮರುಪಾವತಿಸಬೇಕು, ಕಾರ್ಮಿಕರಿಗೆ ಉದ್ಯೋಗ ಭದ್ರತೆ ಕಲ್ಪಿಸಬೇಕು, ಈ ಎಲ್ಲ ಒಂದೇ ರೀತಿಯ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಂತ ತಮ್ಮ ಬೇಡಿಕೆ ಏನಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನಿನ್ನೆ ತಾನೇ ನಮ್ಮ ನಡೆದಿರುವಂತಹ ಒಂದು CLP ಮೀಟಿಂಗಲ್ಲಿ ವಿಸ್ತಾರವಾಗಿ ನಮಗೆಲ್ಲ ಮಾತಾಡಿ ಹೇಳಿದ್ದಾರೆ. ಯಾಕಂದರೆ ನಮ್ಮ ಸರ್ಕಾರ ಇರೋದು ತಮ್ಮೆಲ್ಲರ ಪರವಾಗಿ. ಇವತ್ತು ನಾವು ವೇದಿಕೆ ಮೇಲೆ ಕೂತಿದ್ದೀವಂದರೆ ತಮ್ಮೆಲ್ಲರ ಒಂದು ಸಹಕಾರ ಸಹಯೋಗದಿಂದ ಇದು ಸಾಧ್ಯ ಆಗಿದೆ ಅಂತ ನಾವಿಲ್ಲಿದ್ದೀವಿ. ಯಾವಾಗಲೂ ಕೂಡ ನಮ್ಮ ಸರ್ಕಾರ ಹಿಂದೆ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರು ಕೂಡ ಸುಮಾರು 8 ವರ್ಷ ಏನು ಅತಿ ಒಂದು ಸುದೀರ್ಘವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ಒಂದು ರೀತಿಯಲ್ಲಿ, ಅದೇ ಒಂದು ಹಾದಿಯಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಇವತ್ತು ಅಧಿವೇಶನದಲ್ಲಿ ಇರ್ತಕ್ಕಂಥ ನಮ್ಮ ಕಲಾಪದಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ಆದರೆ ತಮ್ಮೆಲ್ಲರ ಒಂದು ಕುಂದುಕೊರತೆ, ತಮ್ಮ ಒಂದು ಸಂಕಷ್ಟದಲ್ಲಿ ನಾವು ಇದ್ದೀವಿ ಅಂತ ನಾವು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀವಿ. ತಮ್ಮ ಇವತ್ತು ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ನಾವೆಲ್ಲರೂ ಸೇರಿ ಮಾನ್ಯ ನೀರಾವರಿ ಸಚಿವರಿಗೆ ಇದು ಒಂದು ಗಮನದಲ್ಲಿ ನಾವು ತಗೊಂಡು ಯಾವೊಂದು ರೀತಿಯಿಂದ ನಾವು ಮಾಡಬೇಕಾಗ್ತದೆ, ಮತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಅವರ ಒಂದು ಗಮನಕ್ಕೂ ಕೂಡ ತಮ್ಮೆಲ್ಲರ ಒಂದು ನಿಯೋಗವನ್ನು ನಾವು ತಗೊಂಡುಕೊಂಡು ಯಾವೊಂದು ರೀತಿಯಿಂದ ಮಾಡ್ಬೋದು ಅಂತ ನಾವು ಮಾಡ್ತೀವಿ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಬಹಳಷ್ಟು ಸಮಸ್ಯೆ ಇದೆ. ಕೇವಲ ತುಂಗಭದ್ರಾ ಅಂತ ಒಂದು ನೀರಾವರಿಗೆ ಸೀಮಿತ ಇಲ್ಲ. ಆದರೆ ಇಲ್ಲಿ ಬಂದಿರುವಂತಹ 4 ಜಿಲ್ಲೆಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು. ನಾನು ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಅಧ್ಯಕ್ಷನಾಗಲೂ ಕೂಡ ಇವತ್ತಿನ ದಿವಸ ನಾನು ಇಲ್ಲಿ ಬಂದಿದ್ದೀನಿ. ನಮ್ಮ ಸರ್ಕಾರ ವತಿಯಿಂದ ಏನು ಆರ್ಟಿಕಲ್ 371J ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ದಿವಂಗತ ಧರಮ್ ಸಿಂಗ್ ಸಾಹೇಬರು ನೀಡಿರುವಂಥ ಒಂದು ಆರ್ಟಿಕಲ್ 317J ಒಂದು ಕೊಡುಗೆ ಏನಿದೆ, ಈ ಒಂದು ಭಾಗದ ಜನ, ನಮ್ಮ ಈ ಒಂದು 7 ಜಿಲ್ಲೆ ಸುಮಾರು 1,12,00,000 ಜನಸಂಖ್ಯೆ ಏನಿದೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ನಾವು ಒಂದು ಪ್ರಯತ್ನ ಖಂಡಿತವಾಗಿ ನಾವು ಮಾಡ್ತೀವಿ. ಏನೇನು ಸಮಸ್ಯೆ ಇದೆ, ನಾನು ಇಲ್ಲಿ ಬಂದು ಒಂದು ಸುಳ್ಳು ಆಶ್ವಾಸನೆ ಕೊಡೋಕ್ಕೆ ಬಂದಿಲ್ಲ. ಆದರೆ ತಮ್ಮ ಏನು ಕುಂದುಕೊರತೆ ಇದೆ, ಏನು ನಾವು ನಮ್ಮ ಸರ್ಕಾರ ವತಿಯಿಂದ ಮಾಡ್ಬೋದು ಎಲ್ಲವನ್ನು ನೋಡಿಕೊಂಡು ನಾವು ನಮ್ಮ ಇಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಬೋಸರಾಜ್ ಅವರು, ಬಸವನಗೌಡ ತುರ್ವಿಯಾಳು, ಬಸವನಗೌಡ ಬಾದಳ್ಳಿ ಅವರು ಮತ್ತು ಇತರು ಎಲ್ಲ ಶಾಸಕರು ಸೇರಿ ನಾವು ತಮ್ಮ ಜೊತೆ ಇರ್ತೀವಿ, ತಮ್ಮ ಕುಂದುಕೊರತೆಗೆ ನಾವು ಆಲಿಸ್ತೀವಂತ ನಾನು ಹೇಳಿ, ದಯವಿಟ್ಟು ತಾವೆಲ್ಲರೂ ಕೂಡ ಇಷ್ಟು ದೂರಿಂದ ತಾವು ಬಂದಿದ್ದೀರಿ. ಇಲ್ಲಿ ಬರಬೇಕಂದ್ರೆ ಇದು ಸಣ್ಣ ವಿಷಯ ಇಲ್ಲ. ಬಹುಶಃ ಇಷ್ಟೊಂದು ಸಹಸ್ರ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ಸರ್ಕಾರ ತಮ್ಮ ಜೊತೆ ಇದೆ, ಏನು ತಮ್ಮ ನೋವಿದೆ ಅದರಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ನಾನು ಹೇಳ್ತೀನಿ. ತಮ್ಮ ಜೊತೆ ಇರ್ತೀವಿ. ಇದು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ನೀರಾವರಿ ಸಚಿವರು ಗಮನಕ್ಕೆ ತೊಗೊಂಡು ಬಂದು ತಮಗೆಲ್ಲ ಸ್ಪಂದಿಸ್ತೀವಂತ ಹೇಳಿ 2 ಮಾತನ್ನು ಮುಗಿಸುತ್ತೇನೆ.